ಓಂ ಶಾಂತಿ. ಡೇಟ್ ಆಗಿದೆ 28/11/1969. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. लौकिक को अलौकिक में परिवर्तन करने की युक्तियाँ. ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಬಾಬಾ ಇವತ್ತು ಯುಕ್ತಿಗಳನ್ನು ನಮಗೆ ಹೇಳ್ತಾರೆ. ಆಜ್ ಭಟ್ಟಿ ಕಾ ಕೌನ್ ಸಾ ದಿನ್ ಹೇ? ಭಟ್ಟಿ ಬಾಬಾನೇ ಭಟ್ಟಿ ಮಾಡಿಸಿದ್ರು ಕಾಣಿಸ್ತದೆ ಅವಾಗ. ಭಟ್ಟಿಯ ಯಾವ ದಿನ? ಅಲ್ಲಿ ಮಧುಬನಕ್ಕೆ ಮಿಲನ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಏನದು ಭಟ್ಟಿನೇ ಅದು. ನಾವು ಮತ್ತು ಬೇರೆ ಭಟ್ಟಿ ಅಂತ ಕೂತ್ಕೊಡ್ತೀವಿ. ದಿನ ಕ್ಲಾಸ್ ನಡೀತವೆ, ದಿನ ಯೋಗ ನಡೀತವೆ, ಎಲ್ಲ ನಡೀತಿರ್ತದಲ್ಲ ಅಲ್ಲಿ. ಮತ್ತು ಇನ್ನೇನದು ಭಟ್ಟಿನೇ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಯಾವ ಭಟ್ಟಿ ಅಂತ ಕೇಳ್ತಾರೆ ಬಾಬಾ. ಆಜ್ ಹೇ ಸಂಪೂರ್ಣ ಸಮರ್ಪಣ ಹೋನೆ ಕಾ ದಿನ್. ಇದು ಎಂಥ ಭಟ್ಟಿ ಇವತ್ತಿಂದು? ಸಂಪೂರ್ಣ ಸಮರ್ಪಣ ಆಗೋದು. बाप दादा को ऐसा समझकर बुलाया है, संपूर्ण समर्पण होने के लिए सभी तैयार हो व संपूर्ण हो चुके हो. ಬಾಬಾ ಕೇಳ್ತಾರೆ, ಬಾಪ್ ದಾದಾರವರನ್ನು ಹಿಂಗೆ ತಿಳ್ಕೊಂಡು ಕರೆದಿದ್ದೀವಂತ. ಏನು ತಿಳ್ಕೊಂಡು ಕರೆದಿದ್ದೀವಿ? ಸಂಪೂರ್ಣ ಸಮರ್ಪಣ ಆಗ್ತೀವಿ. ಅದಕ್ಕಾಗಿ ಸಂಪೂರ್ಣ ಸಮರ್ಪಣ ಆಗಲಿಕ್ಕೆ ಸಭಿ ತಯಾರು ಹೋ. ಎಲ್ಲರೂ ತಯಾರಿದ್ದೀರೇನು ಅಥವಾ ಸಂಪೂರ್ಣ ಆಗಿಬಿಟ್ರೇನು ಅಂತ ಕೇಳ್ತಾರೆ ಬಾಬಾ. ಜೋ ಸಂಪೂರ್ಣ ಹೋ ಚುಕೆ ಹೇ ಆಜ್ ಉನ್ಹಿ ಕಾ ಸಮಾರೋಹ ಹೇ. ಯಾರು ಸಂಪೂರ್ಣ ಆಗಿದಾರೋ ಅವರದ ಒಂದು ಸಮಾರೋಹ ಇದೆ. ಯಾರಾದರೂ ಸಂಪೂರ್ಣ? ಬ್ರಹ್ಮ ಬಾಬಾ. यह सभी के सभी संपूर्ण समर्पण हुए हैं. संपूर्ण समर्पण जो हो जाता है उसकी दृष्टि क्या होती है? ಬಾಬಾ ಹೇಳ್ತಾರೆ, ಇಲ್ಲಿ ಎಲ್ಲರೂ ಸಂಪೂರ್ಣ ಸಮರ್ಪಣೆ ಇದ್ದೀರಾ. ಸಂಪೂರ್ಣ ಸಮರ್ಪಣ ಆದವ್ರದ್ದು ದೃಷ್ಟಿ ಹೆಂಗಿರ್ತದೆ? ಶುದ್ಧ ದೃಷ್ಟಿ, ಶುದ್ಧ ವೃತ್ತಿ ಹೋ ಜಾತಿ ಹೇ. ಅವರ ದೃಷ್ಟಿ ಹೆಂಗಿರ್ತದೆ? ಶುದ್ಧ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ವೃತ್ತಿನೂ ಶುದ್ಧ. ಲೇಕಿನ್ ಕಿಸ್ ಯುಕ್ತಿ ಸೆ ವಹ ವೃತ್ತಿ ದೃಷ್ಟಿ ಶುದ್ಧ ಹೋ ಜಾತಿ ಹೇ? ಯಾವ ತರಹ, ಯಾವ ಯುಕ್ತಿಯಿಂದ ವೃತ್ತಿ ದೃಷ್ಟಿ ಶುದ್ಧ ಆಗ್ತದೆ? एक ही शब्द में यह कहेंगे कि दृष्टि और वृत्ति में रूहानियत आ जाती है. ಒಂದೇ ಶಬ್ದದಲ್ಲಿ ಹೇಳಬೇಕು ಅಂತಂದರೆ ದೃಷ್ಟಿ ಮತ್ತು ವೃತ್ತಿ ಎರಡು ಏನಾಗ್ಬಿಡ್ತವೆ? ಆತ್ಮಿಕ ಆಗ್ತವೆ, ರೂಹಾನಿಯತ್ತಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಹಿಂಗಂದ್ರೆ ದೃಷ್ಟಿ ರೂಹಾನಿಯತ್ತಾಗಬೇಕು ಅಂತಂದರೆ ಅವ್ರು ನಮ್ಮನ್ನು ನೋಡಿದ ಕೂಡಲೇ ನಾವು ಯಾವ ಸ್ಥಿತಿಗೆ ಹೋಗಬೇಕು? ನಾವು ಆತ್ಮಿಕ ಸ್ಥಿತಿಗೆ ಹೋಗಬೇಕು. ಈಗ ನಾವು ಯಾರನ್ನೇ ನೋಡಿದರೂ ಕೂಡ ಅವರು ಆತ್ಮಿಕ ಸ್ಥಿತಿಗೆ ಹೋಗಬೇಕು. ಅದಕ್ಕೆ ರೂಹಾನಿಯತ್ ವೃತ್ತಿ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ದೃಷ್ಟಿ ವೃತ್ತಿ ರೂಹಾನಿ ಹೋ ಜಾತಿ ಹೇ ಹೇಳ್ತಾರೆ ಬಾಬಾ. ಅದರ ಅರ್ಥ ಏನು? ರೂಹಾನಿಯತ್ತಾಗೋದಂದ್ರೇನು? ನಮ್ಮ ದೃಷ್ಟಿ ವೃತ್ತಿ ಎರಡು ಆತ್ಮಿಕ ಸ್ಥಿತಿನಲ್ಲಿರಬೇಕು. ಜಿಸ್ಮ್ ನಹಿ ದೇಖ್ತೆ ಹೇ ತೋ ಶುದ್ಧ ಪವಿತ್ರ ದೃಷ್ಟಿ ಹೋ ಜಾತಿ ಹೇ. ಯಾವಾಗ ದೃಷ್ಟಿ ಪವಿತ್ರ ಆಗ್ತದೋ, ಶುದ್ಧ ಆಗ್ತದೋ, ನೀವು ಯಾವಾಗ ದೇಹ ನೋಡಿದ್ಬಿಟ್ಟು ಆತ್ಮ ನೋಡಿದ್ರಿ ಅವಾಗ ನಿಮ್ಮದು ದೃಷ್ಟಿನೂ ಶುದ್ಧ, ನಿಮ್ಮ ವೃತ್ತಿನೂ. ವೃತ್ತಿ ಅಂದ್ರೇನು? ನಾವು ನೋಡುವ ರೀತಿ. ದೃಷ್ಟಿ ಅಂದರೆ ಕಣ್ಣಿಂದ ನೋಡೋದು ದೃಷ್ಟಿ. ಆ ವೃತ್ತಿ ಏನಾಗಬೇಕು ನಮ್ದು? ಇವಾಗ ಶುದ್ಧ ಆಗಬೇಕು ಅಂತಾರೆ ಬಾಬಾ. ನಮ್ಮ ವೃತ್ತಿ ಏನಾಗ್ಬಿಟ್ಟದ? ಬರೀ ದೇಹ ನೋಡೋದು, ಅವ್ರ ಹೆಸರು ನೋಡೋದು, ಅವ್ರ ಮಾನ ನೋಡೋದು, ಅವ್ರ ಆಸ್ತಿ ನೋಡೋದು, ಅವ್ರ ಶ್ರೀಮಂತರು, ಕಪ್ಪು ಬೆಳ್ಳಗು, ದಾಡ್ರು ಶಾಣೆನೋ, ಹಿಂಗೆ ಇದು ವೃತ್ತಿ ಅದ ನಮ್ಮದು. ಒಳಗಡೆ ಬುದ್ಧಿ ಹಿಂಗೆ ನೋಡ್ತೀವಿ ನಾವು. ಅದ್ರ ಬಾಬಾ ಏನು ಹೇಳ್ತಿದ್ದಾರೆ ಇವತ್ತು? ಅದು ಒಂದು ಆತ್ಮ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಈ ದೃಷ್ಟಿ, ಈ ವೃತ್ತಿ ಆಗಬೇಕು ನಮ್ಮದು ಅಂತ ಹೇಳ್ತಾರೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು. जड़ चीज़ को आँखों से देखेंगे ही नहीं
तो उस तरफ वृत्ति भी नहीं जाएगी. ಬಾಬಾ ಹೇಳ್ತಾರೆ ಜಡಚಿತ್ರ ಯಾವುದು? ದೇಹ. ಬಾಬಾ ಹೇಳ್ತಾರೆ जिस्म को नहीं देखते हैं तो शुद्ध पवित्र दृष्टि हो जाती है. जड़ चीज़ को आँखों से देखेंगे ही नहीं. ಜಡಚಿತ್ರಗಳನ್ನು ನೀವು ಕಣ್ಣಿಂದ ನೋಡಲೇ ಇಲ್ಲ ಅಂದರೆ ಅದ್ರ ಕಡೆಗೆ ಹೋಗೋದೇ ಇಲ್ಲ, ವೃತ್ತಿ ಬರೋದೇ ಇಲ್ಲ ಅಂತಾರೆ ಬಾಬಾ. ದೃಷ್ಟಿ ನಹಿ ಜಾಯೇಗಿ ತೋ ವೃತ್ತಿ ಭೀ ನಹಿ ಜಾಯೇಗಿ. ದೇಹದ ಕಡೆ ದೃಷ್ಟಿ ಹೋಗಲಿಲ್ಲ ಅಂತಂದರೆ ನಿಮ್ಮ ವೃತ್ತಿನೂ ಏನಾಗೋದಿಲ್ಲ, ಅಶುದ್ಧ ಆಗೋದಿಲ್ಲ ಅಂತಾರೆ ಬಾಬಾ. रूहानी दृष्टि अर्थात अपने को और दूसरों को भी रूह देखना चाहिए. ರೂಹಾನಿ ದೃಷ್ಟಿ, ಆತ್ಮಿಕ ದೃಷ್ಟಿ ಅಂತಂದರೆ ಅವ್ರನ್ನ ಆತ್ಮ ಅಂತ ನೋಡಬೇಕು ಅಂದರೆ ಫಸ್ಟ್ ನಾನು ಆತ್ಮ ಅಂತ ತಿಳ್ಕೊಬೇಕು. ನಾನು ಯಾವಾಗ ನಾನು ಆತ್ಮ, ಆಟೋಮೆಟಿಕ್ಕಾಗಿ ಇದು ಆತ್ಮ ಸೆ ಬಾತ್ ಕರ್ನಿ. ದೃಷ್ಟಿ देखती है तब वृत्ति भी जाती है. ಬಾಬಾ ಹೇಳ್ತಾರೆ ದೃಷ್ಟಿ ಅಂದ್ರೇನು, ನೋಡ್ತದೆ, ಮುಂದೇನಾಗ್ತದೆ, ವೃತ್ತಿ ಆಗ್ತದೆ. ನೋಡಿದ ತಕ್ಷಣ ನಮ್ಮ ದೃಷ್ಟಿಯಲ್ಲಿ ಹೋಯ್ತು ಅಂತಂದರೆ, ಯಾವುದ್ರ ಮೇಲಾದರೂ ದೃಷ್ಟಿ ಹೋಯ್ತು ಅಂದರೆ ಒಳಗಡೆ ಏನು ಶುರು ಆಗ್ತವೆ, ಸಂಕಲ್ಪ ಸ್ಟಾರ್ಟ್ ಆಗ್ತವೆ. ಆ ಸಂಕಲ್ಪನೆ ಏನು, ವೃತ್ತಿ. ಅದನ್ನ ಹೇಳ್ತಾರೆ ಬಾಬಾ, ದೃಷ್ಟಿ ವೃತ್ತಿ. रूहानी दृष्टि अर्थात अपने को और दूसरों को भी रूह देखना चाहिए ಹೇಳ್ತಾರೆ. ಶಿವ್ ಕೋ ದೇಖೋ ಶವ್ ಕೋ ನಹಿ ಅಂತ ಹೇಳ್ತಾರೆ. ದೇಹ ಅಂದರೆ ಅಂದರೆ ಶವ, ಈಗಲೂ ಶವನೇ, ಆತ್ಮ ಬಿಟ್ಟ ಮೇಲೇನೂ ಶವ. ಅದು ಗೊತ್ತಾಗ್ತಿಲ್ಲ ನಮಗೆ. ಆತ್ಮ ಇದನ್ನು ಬಿಟ್ಟು ಹೋದ್ಮೇಲೆ ಅಷ್ಟೇ ಇದು ಶವ ಆಗ್ತೈತಿ ಅಂತ ತಿಳ್ಕೊಂಡಿವಿ. ಈಗಲೂ ಏನಿದು ಶವನೇ. ಅದಕ್ಕೆ ಹೇಳ್ತಾರೆ ಬಾಬಾ, रूहानी दृष्टि अर्थात अपने को और दूसरों को भी रूह देखना चाहिए. ಇದು ಒಂದು ಸೆಂಟೆನ್ಸ್ ಸಾಕು. ಇದೊಂದೇ ಅಲ್ಲ, ರೂಹಾನಿ ದೃಷ್ಟಿ ಅಂದರೆ ಏನಂತ ಅರ್ಥ, ನಾನಾತ್ಮ ಇವರು ಆತ್ಮ, ನಾನಾತ್ಮ ಇವರು ಆತ್ಮ, ನಾನು ಪರಮಾತ್ಮನ ಸಂತಾನ, ಇವರು ಪರಮಾತ್ಮನ ಸಂತಾನ. ಅದಕ್ಕೆ ಹೇಳ್ತಾರೆ ಬಾಬಾ, जिस्म तरफ देखते हुए भी नहीं देखना है, ऐसी प्रैक्टिस होनी चाहिए. ದೇಹ ನೋಡ್ತಿದ್ರೂ ನೋಡ್ದ ಹಾಗೆ ಇಂಥ ಒಂದು ಪ್ರಾಕ್ಟೀಸ್ ಬೇಕು ಅಂತ ಹೇಳ್ತಾರೆ ಬಾಬಾ. जैसे कोई बहुत गूढ़ विचार में रहते हैं, कुछ भी करते हैं, चलते खाते पीते हैं, लेकिन उनको मालूम नहीं पड़ता है कि कहाँ तक कहाँ पहुँचा हूँ, क्या खाया है. ಬಾಬಾ ಹೇಳ್ತಾರೆ, ಜೈಸೆ ಕೊಯ್ ಬಹುತ್ ಗೂಢ ವಿಚಾರ ಮೇಲೆ ಇರುತ್ತೆ. ಯಾವುದೋ ಒಂದು ನಮ್ಮ ಒಳಗಡೆ ಆಳವಾದ ವಿಚಾರ ನಡೀತಿತ್ತು ಅಂತಂದರೆ ನಾನು ಏನೇನೋ ಮಾಡ್ತಿರ್ತೀನಿ, ನಾ ಏನು ಮಾಡ್ತಿರ್ತೀನಿ ಅಂತ ನನಗೆ ಸುದ್ದಿ ಬುದ್ಧಿರೋದಿಲ್ಲ. ಅದನ್ನೇ ಹೇಳ್ತಾರೆ ಬಾಬಾ. ನಾ ಏನು ತಿನ್ಲಿಕ್ಕತ್ತೀನಿ ಅಂತ ಅದಕ್ಕೆ ಬೈತಿರ್ತೀವಿ. ಮಕ್ಕಳು ಟಿ ವಿ ನೋಡ್ಕೊತ ಊಟ ಮಾಡ್ತಿರ್ತಾವೆ, ನಾವು ಮಾಡ್ತಿರ್ತೀವಿ ಒಮ್ಮೊಮ್ಮೆ. ಹಾಗೆ ಮಾಡುವಾಗ ಅದನ್ನು ನೋಡ್ಕೋತಿಲ್ಲ, ನಾನು ಏನು ತಿಂತಿರ್ತೀನಿ ನಮಗೇನು ಗೊತ್ತಿರೋದಿಲ್ಲ. ಅದು ಊಟ ತಿಂದುಬಿಟ್ಟು ಏನು ತಿಂತೀವಿ ನಾವು, ಆ ಸಂಕಲ್ಪಗಳನ್ನು ಒಳಗೆ ಹಾಕ್ಕೊಳ್ತೀವಿ, ಅದನ್ನು ಊಟ ಮಾಡ್ತೀವಿ ನಾವು. ಅದನ್ನು ಹೇಳ್ತಾರೆ ಬಾಬಾ, ಯಾವುದೋ ಒಂದು ಆಳವಾದ ವಿಚಾರ ಮಾಡೋ ಮುಂದೆ ನಾವೇನು ತಿಂತೀವಿ, ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಹೊಂಟೀವಿ ಏನೂ ಗೊತ್ತಾಗೋದಿಲ್ಲ. ಎಲ್ಲೋ ಹೋಗ್ತಿರ್ತೀವಿ, ಯಾವುದೋ ಸಂಧಿ ಹೊಳ್ಬಿಟ್ಟಿರ್ತೀವಿ. ಒಂದೊಂದು ಸಲ ಆಗಿರ್ತಾವೆ, ನಾ ಈ ಕಡೆಗೆ ಬಂದೆ ಅಂತ. ಅದು ಹೇಳ್ತಾರೆ ಬಾಬಾ, इसी रीति से जिस्म को देखते हुए भी नहीं देखेंगे और अपने उस रूह को देखने में ही बिजी होंगे. ಅದೇ ಥರ ನಾವೇನೇನೋ ಮಾಡ್ತಿದ್ರು ನಮಗೆ ಆ ಕಡೆ ಲಕ್ಷ್ಯ ಇರೋದಿಲ್ಲಲ್ಲ, ಹಾಗೆ ದೇಹ ನೋಡ್ತಿದ್ರು ಕೂಡ ನಮಗೆ ದೇಹದ ಕಡೆ ಲಕ್ಷ್ಯ ಹೋಗಬಾರ್ದು. ಲಕ್ಷ್ಯ ಯಾವ ಕಡೆ ಹೋಗಬೇಕು, ಆತ್ಮನನ್ನು ನೋಡೋದ್ರಲ್ಲೇ ಬ್ಯುಸಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. तो फिर ऐसी अवस्था हो जाएगी जो कोई भी आपसे पूछेंगे यह कैसी थी तो आपको मालूम नहीं पड़ेगा. ಬಾಬಾ ಹೇಳ್ತಾರೆ, ಆದರೆ ಈ ಥರ ನಿಮ್ಮದು ಅವಸ್ಥೆ ಆಯಿತು ಅಂತಂದರೆ ಯಾರಾದರೂ ನಿಮ್ಗೆ ಹೇಳ್ತಾರೆ, ಪೂಛೆಂಗೆ ಕೇಳ್ತಾರೆ, ಏನು ಯಹ ಕೈಸಿ ಥಿ, ಇವ್ರು ಹೆಂಗಿದ್ರು, ಆಪ್ಕೋ ಮಾಲೂಮ್ ನಹಿ ಪಡೇಗ, ನಿಮಗೆ ಗೊತ್ತಿಲ್ಲ. ಐಸಿ ಅವಸ್ಥಾ ಹೋಗಿ, ಇವ್ರು ಮೊದಲು ಹೆಂಗಿದ್ರು ಈಗ ಹೆಂಗಾದರೂ ನೋಡ್ರಿ ಅಂತಾರೆ ಹೊರಗಡೆ. ಅಂಥ ಅವಸ್ಥೆ ನಿಮ್ದು ಆಗ್ತದೆ.
लेकिन वह तब होगी जब जिस्मानी चीज़ को देखते हुए उस जिस्मानी लौकिक चीज़ को अलौकिक रूप में ಪರಿವರ್ತನೆ करेंगे. ಇದು ಈ ಅವಸ್ಥಾ ಯಾವಾಗ ಆಗ್ತದಂತೆ, ಯಾವಾಗ ನೀವು ಜಿಸ್ಮಾನಿ ಚೀಸ್ ಸ್ಥೂಲ ವಸ್ತುಗಳನ್ನು ನೋಡೋದು, ಅದ್ರ ಬಗ್ಗೆ ವಿಚಾರ ಮಾಡೋದು, ಅದನ್ನು ಜಿಸ್ಮಾನಿ ಲೌಕಿಕ್ ಚೀಸ್ಕೋ ಅದನ್ನು ನೋಡ್ತಾ ನೋಡ್ತಾ ನಮ್ಮ ಸ್ಥಿತಿ ಏನಿರಬೇಕು, ಅಲೌಕಿಕ ಇರಬೇಕು. ಅದನ್ನು ಕೂಡ ಅಲೌಕಿಕದಲ್ಲಿ ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. अपने में परिवर्तन करने के लिए जो लौकिक चीज़ें देखते हो या लौकिक संबंधियों को देखते हो उन सभी को परिवर्तन करना पड़ेगा. ಬಾಬಾ ಎಲ್ಲ ಎಲ್ಲಿದೆ, ದೃಷ್ಟಿಯೊಳಗೆ. ನೀವು ಯಾರು ಬೇಕಾದ್ರೂ ಮನಸ್ಬೋದಂತಾರೆ. ಆದರೆ ಆ ಶಕ್ತಿ ಒಳಗೆ ಮೊದಲ ನಾವು ಏನು ನೋಡ್ತೀವಿ, ನಾವು ಬರೀ ನಮ್ಮ ದೇಹನೇ ನೋಡ್ಕೊತಿರ್ತೀವಿ. ನಾವು ಅದಾಯ್ತು, ಇಲ್ಲಿದು ಚುಸ್ತು ಗಂಟ್ಲು ಅದಾಯ್ತು, ಕಿವಿ ವ್ಯಾನ್ ಆಯ್ತು, ತಲೆ ನೋವು, ಇದ್ರಾಗೆ ಇರ್ತೀವಿ. ಮತ್ತು ನಂಗೆ ಶಕ್ತಿ ಹೆಂಗೆ ಬರ್ತದೆ, ನಾವೇನು ನೋಡ್ತೀವೋ ಮತ್ತು ಎದುರುಗಡೆ ಏನು ಬರ್ತದೋ ನಾವು ಅದೇ ರೀತಿಯೊಳಗೆ ನೋಡ್ಬಿಡ್ತೀವಿ. ಆದ್ರೆ ಬಾಬಾ ಹೇಳ್ತಾರೆ, ಸೃಷ್ಟಿ ಪರಿವರ್ತನೆ ಯಾವಾಗ ಆಗ್ತದೆ, ದೃಷ್ಟಿ ಶುದ್ಧ ಬೇಕು. ಅದಕ್ಕೆ ಹೇಳ್ತಾರೆ ದೃಷ್ಟಿ ಸೇ ಸೃಷ್ಟಿ ಅಂತ ಬಾಬಾ ಹೇಳ್ತಾರೆ. ಈಗ ನಾವು ಏನೇ ನೋಡಿ, ಈ ಒಂದು ವಸ್ತು ನೋಡ್ತಿದ್ರು ಕೂಡ ನಂದು ಆತ್ಮನ ಭಾನಿತ್ತು ಅಂತಂದರೆ ಇಲ್ಲಿನೂ ಎಷ್ಟೊಂದು ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಎಲ್ಲ ಸಣ್ಣ ಸಣ್ಣ ಕಣಗಳೆಲ್ಲ ಇರ್ತಾವೆ. ಅವು ಏನಾಗ್ಬಿಡ್ತಾವೆ, ಪರಿವರ್ತನೆ ಆಗ್ಬಿಡ್ತಾವೆ, ಅವು ಶುದ್ಧ ಆಗ್ತಾವೆ. ಅದನ್ನು ಹೇಳ್ತಾರೆ ಬಾಬಾ. ಅದು ಸೂಕ್ಷ್ಮ, ಗೊತ್ತಾಗ್ತಿಲ್ಲ. ನಾವೇನು ತಿಳ್ಕೊಳ್ತೀವಿ, ಯಾರು ಎದುರಿಗೆ ಬಂದಾಗ ಅಷ್ಟೇ ಬಾಬಾ ಆತ್ಮ ನೋಡಂತಾರ, ಅವಾಗಷ್ಟೇ ಆತ್ಮ ನೋಡೋದು. ಹಂಗಿಲ್ಲ. ಬನ್ನಿ ನಾನೇನು, ನಾನು ಆತ್ಮನೇ, ನಾನು ಆತ್ಮನೇ, ನಾನು ಆತ್ಮನೇ, ನಾನು ಆತ್ಮನೇ ಅಂತಂದಾಗ, ಆ ಸಂಕಲ್ಪ ಬಂದಾಗ ಆ ಸಂಕಲ್ಪದ ಜೊತೆ ನನ್ನ ಕಣ್ಣಿಂದ ಏನು ಹೋಗ್ತಿರ್ತದೆ, ದೃಷ್ಟಿ ಹೋಗ್ತಿರ್ತದೆ. ಆ ದೃಷ್ಟಿ ಅಲೌಕಿಕ ಆಯಿತು ಅಂತಂದರೆ ಎಲ್ಲ ಸ್ಥೂಲ ಇವೇನು ಎಲ್ಲದರಲ್ಲೂ ಕಣಗಳು ಅದೇ ಇದಾವೆ. ಇದಿಷ್ಟು ಜಾಗ ಏನದಲ್ಲ, ಇಲ್ಲಿ ಏನೂ ಇಲ್ಲ ಅಂತ ಖಾಲಿ ಅಂತಿರೋದಿಲ್ಲ. ಇಲ್ಲಿ ಎಷ್ಟೊಂದು ಕಣಗಳದಾವೆ. ಅವಕಾಶ ಅಂತ ಏನು ಹೇಳ್ತೀವಲ್ಲ, ಇದೂ ಕೂಡ ಏನಾಗ್ತದೆ, ಸತ್ವಪ್ರಧಾನ ಆಗ್ತದೆ. ನಮಗೆ ಆಗಬೇಕಾಗಿದ್ದು ಅದೇ ಅಲ್ಲ ಸತ್ಯುಗ ಅಂದರೆ. ಇಡೀ ವಿಶ್ವನೇ ಏನಾಗಬೇಕಾಗಿದೆ, ಸತ್ವಪ್ರಧಾನ ಆಗಬೇಕು. ಅದು ಯಾವಾಗ ಆಗ್ತದಂದರೆ ದೃಷ್ಟಿ ಶುದ್ಧ ಅಂತ ಹೇಳ್ತಾರೆ ಬಾಬಾ. ಲೌಕಿಕ ಮೇ ಬಾಬಾ ಹೇಳ್ತಾರೆ, ಲೌಕಿಕ ಮೇ ಅಲೌಕಿಕತಾ ಕಿ ಸ್ಮೃತಿ ರखेंगे. ಲೌಕಿಕದಲ್ಲಿ ಅಲೌಕಿಕತೆಯ ಸ್ಮೃತಿ ಇರಬೇಕು. ಹಂಗಂದ್ರೇನು, ಅದೇ ಆತ್ಮ ಕೋ ದೇಖ್ ಆತ್ಮ ಸೆ ಬಾತ್ ಕರೋ, ಆತ್ಮ ಸಮझ ಆತ್ಮ ಕೋ ದೇಖ್ ಬಾತ್ ಕರ್ನಾ ಅಂತ ಹೇಳ್ತಾರೆ ಬಾಬಾ. भल लौकिक संबंधियों को देखते हुए लेकिन यह समझो कि अब हमारी यह भी ब्रह्मा बाप के बच्चे पिछली बिरादरी है. ನೋಡಿ ಬಾಬಾ ಹೇಳ್ತಾರೆ, ನೀವು ಲೌಕಿಕ ಸಂಬಂಧಿಗಳನ್ನು ನೋಡ್ತಾ ನೋಡ್ತಾ ಈ ಥರ ಯೋಚನೆ ಮಾಡಿರಿ, ಇವರು ಕೂಡ ನಮ್ಮ ಬ್ರಹ್ಮ ತಂದೆಯ ಮಕ್ಕಳು, ಬ್ರಹ್ಮ ತಂದೆಯ ಕುಲದವರು, ಬ್ರಾಹ್ಮಣ ಕುಲದವರು. ಬ್ರಹ್ಮ ಬಿರಾದರಿ ಅಂದರೆ ಅಡ್ರೆಸ್, ವಂಶಾವಳಿ. ಯಾವರು ಬರಲ್ಲ, ನಮ್ಮವರೆಲ್ಲ ಅನ್ನಂಗಿಲ್ಲ. ಈಗ ಯಾವರು ವಂಶಾಂತಿ ಬರಲ್ಲ, ನಮ್ಮವರೆಲ್ಲ ಅಂತ ಅಲ್ಲಿಗ ಯಾರನ್ನೇ ನೋಡಿದರೂ ಕೂಡ ಏನಂತ ಹೇಳ್ತಾರೆ ಬಾಬಾ, ಇವರು ಬ್ರಹ್ಮಕುಮಾರಿ, ಇವರು ಬ್ರಹ್ಮ. ಇಷ್ಟು ದಿನ ಪರಮಾತ್ಮನ ಮಕ್ಕಳು ಅಂತಿದ್ವಿ, ಈಗ ಬ್ರಹ್ಮನ ಮಕ್ಕಳು ಅನ್ಬೇಕು ಈಗ ಅಂತಾರೆ ಬಾಬಾ. बाप के बच्चे पिछली बिरादरी है, ब्रह्मा वंश तो है ना, ಎಲ್ಲರೂ ಬ್ರಹ್ಮವಂಶಾವಳಿ. क्योंकि ब्रह्मा दी क्रिएटर है. ब्रह्मा ने दी क्रिएटर, सृष्टिकर्ता यारो ब्रह्मा ने. तो भक्त ज्ञानी व अज्ञानी है, लेकिन बिरादरी तो वह भी है ना. ಅವರು ಭಕ್ತರು ಇರ್ಬೋದು, ಜ್ಞಾನಿ ಇರ್ಬೋದು, ಅಜ್ಞಾನಿ ಇರ್ಬೋದು, ಆದರೆ ಅವ್ರ ಅಡ್ರೆಸ್ ಏನಾಗಿದೆ, ಬ್ರಹ್ಮನ ಮಕ್ಕಳೇ, ಬ್ರಹ್ಮನ ರಚನೆಗಳು, ಬ್ರಹ್ಮನ ವಂಶಾವಳಿ. ಬಾಬಾ ಹೇಳ್ತಾರೆ, ತೋ ಲೌಕಿಕ ಸಂಬಂಧಿ ಭಿ ಬ್ರಹ್ಮವಂಶಿ ಹೇ. ಇದು ಅವ್ರನ್ನೂ ಒಳಗೆ ತೊಗೊಳಕ್ಕೆ ಹೇಳಿದ್ರು ಬಾಬಾ.
ಅವರು ಕೂಡ ಏನು ಬ್ರಹ್ಮವಂಶದವರು. ಲೇಕಿನ್ ವಹ ನಜ್ದೀಕ್ ಸಂಬಂಧಕ್ಕೆ ಹೇ ವಹ ದೂರಕ್ಕೆ ಹೇ. ಆದರೆ ಸ್ವಲ್ಪ ಈ ನಮ್ಮಲ್ಲೇನೋ ಸಂಬಂಧಿಕರು ನೋಡ್ರಿ, ಅಣ್ಣ ತಮ್ಮನೇ ಇದ್ರೂ ಕಾಂಟ್ಯಾಕ್ಟ್ನಾಗೆ ಇರೋಂಗಿಲ್ಲ. ಒಂದೇ ತಾಯಿ ಮಕ್ಕಳು ಇದ್ರೂ ಕೂಡ ಏನೇನೋ ಬಂದು ಎಷ್ಟೋ ವರ್ಷಗಳ ದಿನಗಳಿಂದ ಇವ್ರ ಕಾಂಟ್ಯಾಕ್ಟೇ ಇರೋಂಗಿಲ್ಲಲ್ಲ. ಈಗ ಹಾಗೆ ಆಗಿದೆ ನಮ್ಮದು ಪರಿಸ್ಥಿತಿ. ನಾವೆಲ್ಲ ಆ ತಂದೆಯ ಮಕ್ಕಳು ಸ್ವಲ್ಪ ದೂರ ಅದಾರ ಅಷ್ಟೇ, ನಾವು ಸಮೀಪದಿ. ಅದನ್ನೇ ಹೇಳ್ತಾರೆ ಬಾಬಾ. ಒಬ್ಬ ಮಗ ಏನು ಮಾಡಿರ್ತಾನೆ, ತಂದೆ ತಾಯಿಯಿಂದ ದೂರ ಹೋಗ್ಬಿಟ್ಟಿರ್ತಾನ. ಒಂದಿಷ್ಟು ಮಕ್ಕಳು ತಂದೆ ತಾಯಿ ಸಮೀಪ ಇರ್ತಾರೆ. ಹೆಂಗಿರ್ತಾನಂತಂದ್ರೆ ಅವ್ರ ಮಗನೇ ಅಲ್ಲ ಅನ್ನೋ ರೀತಿಯಷ್ಟು ದೂರ ಹೋಗ್ಬಿಟ್ಟಿರ್ತಾನವ. ಇಲ್ಲಿ ಅವ್ರದ್ದು ಹಂಗೆ ಆಗ್ಯದಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಇಸಿ ರೀತಿ ಕೋಯಿ ಭೀ ಬಾಬಾ ಹೇಳ್ತಾರೆ ನಜ್ದೀಕ್ ಸಂಬಂಧಕ್ಕೆ ಹೇ ವಹ ದೂರಕ್ಕೆ ಹೇ. इसी रीति कोई भी लौकिक चीज़ देखते हो, दफ्तर में काम करते हो, बिजनेस करते हो, खाना खाते हो, देखते हो, बोलते हो, लेकिन एक एक लौकिक बात में अलौकिकता हो. ನೀವೇನಾರೇ ಮಾಡ್ರಿ, ಪ್ರತಿಯೊಂದು ಮಾತಿನಲ್ಲಿ ಏನಿರಬೇಕು, ನಿಮ್ಮದು अलौकिकತೆ ಇರಬೇಕು. इसी शरीर के कार्य के लिए चल रहे हो तो साथ साथ समझो इन शारीरिक पाँव द्वारा लौकिक कार्य तरफ जा रहा हूँ, लेकिन बुद्धि द्वारा अपने अलौकिक देश कल्याण के कार्य के लिए जा रहा हूँ. बाबा ಹೇಳ್ತಾರೆ इसी शरीर के कार्य के लिए. ಈಗ ನೌಕರಿ ಪೋಕರಿ ಮಾಡ್ತೀವಲ್ಲ, ಎದಕ್ಕೆ ಸಲುವಾಗಿ? ಈ ದೇಹಕ್ಕೆ ಸಂಬಂಧಪಟ್ಟಂಥ ಮಕ್ಕಳಂತ ಏನಿದಾವಲ್ಲ ಅವ್ರು ಜೋಪಾನ ಮಾಡಲಿಕ್ಕೆಲ್ಲ ನಾವೆಲ್ಲ ನೌಕರಿ ಮಾಡೋದು. ಅದು ಹೊರಗಡೆ ಅದು ಹೋಗ್ತಿದ್ರು ಕೂಡ ಕಾಲು ಹೋಗ್ತಿರ್ತಾವಲ್ಲ, ಅದ್ರ ಜೊತೆಗೆ ಹಿಂಗೆ ತಿಳ್ಕೊಳ್ರಿ, ನೀವು ಶಾರೀರಿಕ ದ್ವಾರ ನೀವೇನು ಮಾಡ್ತೀರಿ, ಲೌಕಿಕ ಕಾರ್ಯಗಳನ್ನು ಮಾಡ್ತಾ ಹೋಗ್ತಿರಲ್ಲ. ಆ ಥರ ಹೋಗುವಾಗ ಬುದ್ಧಿ ಮುಖಾಂತರ ಏನಿರಬೇಕು, ಬುದ್ಧಿಯೊಳಗೆ अलौकिक देश ನೆನಪಿರಬೇಕು. अलौकिक देश ಯಾವುದು? परमधाम, शांतिधाम, कल्याण के कार्य के लिए जा रहा हूँ. ಈ ದೇಹ ಸ್ಥೂಲ ನೌಕರಿ ಮಾಡಕ್ಕೆ ಹೊಂಟಿರ್ತವೆ. ಬುದ್ಧಿ ಏನಿರಬೇಕು, ಮೇ ಆತ್ಮ ವಿಶ್ವ ಕಲ್ಯಾಣಕಾರಿ ಹೂँ. ನಾನು ಎಲ್ಲಿಂದ ಬಂದಿದ್ದೀನಿ? ದೇಶ ಯಾವುದೊಂದು ಇದು ಬುದ್ಧಿಯೊಳಗೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. पाँव यहाँ चल रहे हैं, लेकिन बुद्धि याद की यात्रा में है. तन यहाँ आड़ैतಲ್ಲ, यहाँ मेरा तन वहाँ मेरा मन. ಏನೋ ಹಾಡೈತೆ ನೋಡೋದು, ಟ್ರಾಫಿಕ್ ಕಂಟ್ರೋಲ್ ಒಳಗೆ ಬರ್ತಿತ್ತು ಅದು ಹಾಡು. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ಕಾಲು ಇಲ್ಲಿ ಇರಬೇಕು, ಬುದ್ಧಿ ಬಾಬನ ಕಡೆ ಇರಬೇಕು. ಅದು ಐತೆ ನಮಗೆ ಆ ಸಂಸ್ಕಾರ. ಈಗ ಹೋಗ್ತಿರ್ತೀವಿ ನಮ್ಮ ಬುದ್ಧಿ ಇಲ್ಲೇ ಇರೋದಿಲ್ಲ. ಬಾಬನ ಕಡೆ ಇದ್ರಂತೂ ಭಾಳ ಬೆಸ್ಟ್ ಅದು, ಹಂಗೆ ಇರುವಂಥ ಬಾಬಾ ಹೇಳ್ತಾರೆ. ಬಟ್ ನಾವು ಹಿಂಗೆ ಹೋಗುವಾಗ ನಾ ಇಲ್ಲೇ ಹೊಂಟೀನಿ, ಇವ್ರ ಮನೆ ಮುಂದದೀನಿ ಅಂತ ಇರ್ತದೇನು ನಮ್ಮ ಬುದ್ಧಿಯೊಳಗೆ? ಇರೋದಿಲ್ಲ. ಒಳಗೆ ಎಲ್ಲೇ ಇರ್ತದೆ, ಬುದ್ಧಿ ಎಲ್ಲ ಹೋಗಿರ್ತದೆ. ಅಡುಗೆ ಮನೆಗೆ ಹೋಗಿರ್ತದೆ, ಟೈಮ್ ಆಯಿತು ಶಾಲೆಗೆ ಹೋಗ್ಬೇಕು, ಹಿಂಗೆ ಇರ್ತದಿಲ್ಲ. ಇಲ್ಲಿ ನಾವಿರ್ತೀವಿ, ಬುದ್ಧಿ ಅಲ್ಲಿರ್ತದೆ. ಆ ಸಂಸ್ಕಾರ ಐತಿ. ಆದರೆ ಬುದ್ಧಿ ಎಲ್ಲಿಡಬೇಕು ಅಂತ ನಮಗೆ ಅದನ್ನು ಚೇಂಜ್ ಮಾಡ್ಕೋಬೇಕು ಇಷ್ಟೇ. ಶಾಲೆಯೊಳಗೆ ನಮ್ಮ ಬುದ್ಧಿ ಹೋಗೋದ್ರ ಬದಲಾಗಿ ನಮ್ಮ ಬುದ್ಧಿ ಎಲ್ಲಿ ಹೋಗ್ಬೇಕೀಗ? ಪರಂಧಾಮಕ್ಕೆ ಅಷ್ಟೆ. ಅದನ್ನ ಹೇಳ್ತಾರೆ ಬಾಬಾ ಹೇಳ್ತಾರೆ शरीर को भोजन दे रहे हैं, लेकिन आत्मा को फिर याद का भोजन देते जाओ. ಊಟ ಮಾಡುವ ಇದಕ್ಕೆ ಊಟ ಮಾಡಿಸ್ತಿರ್ತೀವಿ. ಬುದ್ಧಿ ಹೆಂಗೆ ಊಟ ಮಾಡೋದು ಹೇಳೋದು ಅದು ಕಲಿಸ್ಯಾರಲ್ಲ ಬಾಬಾ ನಮಗೆ. ಪ್ರತಿಯೊಂದಕ್ಕೂ ಬಾಬಾ ನಮಗೆ ಕಲಿಸಿದ್ದಾರೆ ಯುಕ್ತಿಯನ್ನು. ಊಟ ಹೆಂಗೆ ಮಾಡಬೇಕು? ಕಣ್ಣು ಇದನ್ನು ನೋಡ್ಲಾರಂಗೆ ಬುದ್ಧಿ ಒಳಗಿನ ಕಣ್ಣು ಏನು ನೋಡ್ತಿರ್ಬೇಕು? ಬಾಬಾ ನೋಡ್ತಿರ್ಬೇಕು. ಯಾದ್ಕಿ ಯಾತ್ರ ಅಂದರೆ ಅದೇ. ಬಾಬಾ ಹೇಳ್ತಾರೆ ಈ ದೇಹಕ್ಕೆ ಭೋಜನ ಕೊಡುವುದರ ಜೊತೆಗೆ ಆತ್ಮಕ್ಕೂ ನಾವೇನು ಮಾಡಬೇಕಾಗ್ತದೆ? ಭೋಜನ ಕೊಡಬೇಕಾಗ್ತದೆ. ಯಹ ಯಾದ್ ಭಿ
ಆತ್ಮ ಕಾ ಭೋಜನ ಹೈ. ನೆನಪು ಅಂದ್ರೇನು? ಆತ್ಮನಿಗೆ ಊಟ ಮಾಡಿಸೋದು. जिस समय शरीर को भोजन देते हो ऐसे ही शरीर के साथ में आत्मा को भी शक्ति का याद का बल देना है. ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ದೇಹಕ್ಕೆ ಭೋಜನ ಕೊಡ್ತೀರೋ ಅದರ ಜೊತೆಗೆ ಆತ್ಮನಿಗೂ ಶಕ್ತಿ ಮತ್ತು ನೆನಪಿನ ಬಲ ಕೊಡಬೇಕು ಅಂತಾರೆ ಬಾಬಾ. अपने को परिवर्तन में लाने के लिए क्या करना पड़ेगा? ತಮ್ಮನ್ನು ತಾವು ಪರಿವರ್ತನೆ ಮಾಡಬೇಕು ಅಂದರೆ ಏನು ಮಾಡಬೇಕು? हर एक चीज़ को लौकिक से अलौकिकता में परिवर्तन करना है. ಪ್ರತಿಯೊಂದು ವಸ್ತು, ಲೌಕಿಕ ವಸ್ತುವನ್ನು ನಾವೇನು ಮಾಡಬೇಕೀಗ? ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಬೇಕು. जिससे लोगों को मालूम हो कि यह कोई विशेष अलौकिक आत्मा है. ಆವಾಗ ಗೊತ್ತಾಗ್ತದೆ ಇವರೇನೋ ಸ್ವಲ್ಪ ಸಪ್ರೇಟ್ ಇದ್ದಾರೆ, ವಿಶೇಷವಾಗಿದ್ದಾರೆ ಅಂತ ಅನಿಸುತ್ತೆ. ಲೌಕಿಕ ಮೇ ರಹತೆ ಹುಯೇ ಭಿ ಹಮ್ ಲೋಗೋ ಸೆ ನ್ಯಾರೆ ಹೇ. ಬಾಬಾ ಎಲ್ಲರಿಂದ ಭಿನ್ನ ಆಗಿರು ಅಂದಾರ ಅಂತೇಳಿ ಎಲ್ಲರನ್ನ ಬಿಟ್ಟು ಓಡಿ ಹೋಗೋದಲ್ಲ, ಅಲ್ಲೇ ಇರ್ಬೇಕಂತಾರೆ. ಶಬ್ದದಲ್ಲಿ ಇದ್ಕೊಂಡೇ ನಿಶ್ಶಬ್ದದಲ್ಲಿ ಹೋಗ್ಬೇಕೀಗ ನಾವು. ಎಲ್ಲರ ಜೋಡಿ ಇದ್ಕೊಂಡೇ ನ್ಯಾರ ಭಿನ್ನ. अपने को आत्मिक रूप में न्यारा समझना है. ತಮ್ಮನ್ನು ತಾವು ಆತ್ಮಿಕ ರೂಪದಲ್ಲಿ ಭಿನ್ನ ಅಂತ ತಿಳ್ಕೋಬೇಕು. कर्तव्य से न्यारा होना तो सहज है, उससे दुनिया को प्यारे नहीं लगेंगे. ಕರ್ತವ್ಯ ಸೇ ನ್ಯಾರ, ಏನಾರು ಮಾಡಂದ್ಕೊಳ್ಳೋ ಏನು ಮಾಡೋದು? ಬಿಟ್ಟು ಸರಿದು ಬಿಡೋದು, ಹಂಗಲ್ಲ ಅಂತಾರೆ ಬಾಬು. ಅದು ಭಾಳ ಸರಳದು. ಉಸಸೆ ದುನಿಯಾಕ್ಕೋ ಪ್ಯಾರೆ ನಹಿ ಲಗೆಂಗೆ. ನೀವು ಆ ಥರ ಮಾಡಿದ್ರೆ ಜಗತ್ತಿಗೆ ನೀವು ಪ್ರೀತಿಯವರಾಗೋದಿಲ್ಲ ಅಂತಾರೆ ಬಾಬಾ. ದುನಿಯಾಕ್ಕೋ ಪ್ಯಾರೆ ತಬ್ ಲಗೆಂಗೆ ಜಬ್ ಶರೀರ್ ಸೆ ನ್ಯಾರಿ ಆತ್ಮಾರೂಪಿ ಮೇ ಕಾರ್ಯ ಕರೆಂಗೆ. ಮಾಡಬೇಕೆಲ್ಲನೋ, ಏನೂ ಬಿಟ್ಟು ಹೋಗಂಗಿಲ್ಲ. ಇಲ್ಲೇ ಬಾಬಾ ಏನೂ ಬಿಟ್ಟು ಹೋಗಂತ ಹೇಳಿಲ್ಲ. ಮಕ್ಕಳು ಅಲ್ಲೇ ಇದ್ದು ಸಾಯಿರಂತಾರೆ ಬಾಬಾ. ಅಲ್ಲೇ ಇದ್ದು ಸಾಯಿರಂದ್ರೆ ಅಲ್ಲೇ ಇದ್ದರೆ ಬಿಟ್ಟು ಬಿಡ್ರಿ ಅದನ್ನು ಬುದ್ಧಿಯಿಂದ ಅಂತ, ನನ್ನ ಕಡೆ ಬನ್ನಿ ಅಂತ. तो सिर्फ दुनिया की बातों से ही न्यारा नहीं बनना है, पहले तो अपने शरीर से न्यारा बनना है. ಜಗತ್ತು ಬೇಡ, ಚಲೋ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ, ಇದು ನನಗೆ ಬೇಡ ಅಂತ ಹಿಂಗೆ ಅನ್ನಂಗಿಲ್ಲ. ಅಲ್ಲೇ ಇದ್ದೇ ಏನಾಗಬೇಕಾಗಿದೆ? ಭಿನ್ನ ಆಗಬೇಕು. ಬಾಬಾ ಹೇಳ್ತಾರೆ, जब शरीर से न्यारे होंगे तब प्यारे होंगे. अपने मन के प्रिय, प्रभु प्रिय और लोकप्रिय भी बनेंगे. अभी लोगों को क्यों नहीं प्रिय लगते हैं? ಚೆಕ್ ಮಾಡ್ಕೋಬೇಕು. ನಾವು ಇಷ್ಟೆಲ್ಲ ಮಾಡ್ತೀವಿ, ನಮ್ಮನ್ನು ಯಾರಿಗೂ ಪ್ರಿಯ ಆಗೋದೇ ಇಲ್ಲಲ್ಲ. ಯಾಕೆ? ಕ್ಯೋಂಕಿ अपने शरीर से न्यारे नहीं हुए हो. ನೀವು ನಿಮ್ಮ ದೇಹದಿಂದ ಭಿನ್ನ ಆಗಿಲ್ಲ. सिर्फ देह के संबंधियों से न्यारे होने की कोशिश करते हो तो वह उल्लाने देते. ಬಾಬಾ ಎಲ್ಲರಿಂದ ದೂರ ಇರುವಂದಾರ ಅಂಥೇಳಿ ಏನು ಮಾಡ್ತೀರಿ ನೀವು? ಅವ್ರ ಮನೆಗೆ ಹೋಗಂಗಿಲ್ಲ, ಅವ್ರು ಬೇಡ, ಅವ್ರೇನು ಬೇಕಾಗಿಲ್ಲ, ನಮ್ಗೆ ಇವ್ರೇನು ಬೇಕಾಗಿಲ್ಲ, ನಾವೊಬ್ಬ ಬಾಬಾ ಸಾಕು ನಮಗಂತೀವಲ್ಲ, ಹಂಗಿಲ್ಲ ಅಂತಾರೆ ಬಾಬಾ. ಆಮೇಲೆ ಅವ್ರು ನೀವು ಬೈಯಕ್ಕೆ ಶುರು ಮಾಡ್ತಾರೆ, ಬೈತಾರೆ. ಏನು ಅವ್ರು ಬರೋಂಗಿಲ್ಲ, ತಿನ್ನಂಗಿಲ್ಲ, ಉಣಂಗಿಲ್ಲ, ನಮ್ಮ ಮಾಡಿದ್ದು ಹೀಗೆಲ್ಲ ಅನ್ನೋಕ್ಕೆ ಶುರು ಮಾಡ್ತಾರೆ. ಅದನ್ನ ಹೇಳ್ತಾರೆ ಬಾಬಾ. सिर्फ देह के संबंधियों से न्यारे होने की कोशिश करते हो तो वह उल्लाने देते. खुद को क्या चेंज किया है? ನೀವು ಸ್ವಂತ ಏನು ಚೇಂಜ್ ಆಗಿರಿ ಅಂತ ಕೇಳ್ತಾರೆ ಬಾಬಾ. पहले देह के भान से न्यारे नहीं हुए हो तब तक उल्लाहना मिलता ही रहता है. ನೋಡ್ರಿ ಬಾಬಾ, ಎಲ್ಲಿ ತನಕ ನೀವು ದೇಹದಿಂದ ಭಿನ್ನ ಆಗೋದಿಲ್ವೋ ಅಲ್ಲಿ ತನಕ ನಿಮಗೆ ಅವ್ರು ಬೈತಾರೆ ಅಂತ ಹೇಳ್ತಾರೆ ಬಾಬಾ. ಪೆಹಲೆ ದೇಹ ಸೇ ನ್ಯಾರೆ ಹೋಂಗೆ ತೋ ಉಲ್ಲಾಹನೆ ನಹಿ ಮಿಲೆಂಗೆ. ಮೊದಲು ನೀವು ಈ ದೇಹದಿಂದ ಏನಾಗಬೇಕು? ಭಿನ್ನ ಆಗಬೇಕು. ಅವ್ರು ಹಿ ಲೋಕಪ್ರಿಯ ಬನ್ ಜಾಯಂಗೆ. ಎಷ್ಟೆಷ್ಟು ನೀವು ಸ್ಥೂಲ ದೇಹ, ಸ್ಥೂಲ ಜಗತ್ತಿನಿಂದ, ಬುದ್ಧಿಯಿಂದ ಭಿನ್ನ ಆಗ್ತಿರೋ ಅಷ್ಟಷ್ಟು ನೀವೇನಾಗ್ತಾ ಹೋಗ್ತೀರಾ? ಲೋಕಪ್ರಿಯ ಆಗ್ತೀರಾ.
कई अपने को देख बाहर की बात को देख लेते हैं और बातों को पहले चेंज कर लेते हैं, अपने को पीछे चेंज करते हैं. ಹಿಂಗೆ ಕೆಲವು ಮಕ್ಕಳಿದಾವಂತೆ, ಮೊದಲು ಹೊರಗಿಂದ ಚೇಂಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ಚೇಂಜ್ ಮಾಡಬೇಕು, ಇವ್ರನ್ನ ಚೇಂಜ್ ಮಾಡಬೇಕು, ಇವ್ರು ಯಾವಾಗ ಚೇಂಜ್ ಆಗ್ತಾರೆ, ಇವ್ರು ಯಾವಾಗ ಚೇಂಜ್ ಆಗ್ತಾರೆ. ಆದರೆ ಸ್ವತಃ ತಾವೇ ಚೇಂಜ್ ಆಗಿರೋದಿಲ್ಲ. ಪೀछे चेंज करते हैं, अपने को पीछे चेंज करते हैं, इसलिए प्रभाव नहीं पड़ता है. ಆದ್ದರಿಂದ ನಿಮ್ಮ ಪ್ರಭಾವ ಆಗ್ತಿಲ್ಲ. ಬಾಬಾ ಹೇಳ್ತಾರೆ, प्रभाव डालने के लिए पहले अपने को परिवर्तन में लाओ. ನೀವು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಬೇಕು ಅಂದರೆ ನಿಮ್ಮನ್ನು ನೀವು ಏನು ಮಾಡಬೇಕು? ಚೇಂಜ್. ಏನು ಪರಿವರ್ತನೆ? अपनी दृष्टि, वृत्ति, स्मृति को, संपत्ति को, समय को परिवर्तन में लाओ, तब दुनिया को प्रिय लगेंगे. ಎಲ್ಲರ ಆಶೆ ಅದೇ ಅಲ್ಲ, ಎಲ್ಲರೂ ಮಾಡೋದು ಎದಕ್ಕೆ? ನಾನು ಇಡೀ ಜಗತ್ತಿಗೆ ಪ್ರಿಯ ಆಗಬೇಕು ಅಂತ ಮಾಡಕ್ಕೆ ಹೊಂಟಿದ್ದೀವೆಲ್ಲ. ಅದ್ರಾಗಿದ್ದೀವಾ ಪ್ರಿಯ? ಅದೇ ಅಲ್ಲ ಶಾಲೆ ಕಲಿಯೋದಕ್ಕೆ. ನಾ ಶಾಣೆ ಆದ್ರೆ ನನಗೆಲ್ಲರೂ ಚಲೋ ಅನ್ನಿಸ್ತಾರೆ. ನೌಕರಿ ಮಾಡೋದಕ್ಕೆ ನಾನು ನೌಕರಿ ಮಾಡಿ ನನ್ನ ಹತ್ರ ದುಡ್ಡಿದ್ರೆ ಎಲ್ಲರೂ ನನ್ನ ಕಡೆ ಬರ್ತಾರೆ. ಇದೇ ಉದ್ದೇಶ, ಎಲ್ಲರದ್ದು ಇದೇ ಇದೆ. ಆದ್ರೆ ಆಗಿಲ್ಲ. ಯಾಕಾಗಿಲ್ಲ? ದೃಷ್ಟಿ ಸರಿ ಇಲ್ಲ, ನಮ್ಮ ವೃತ್ತಿ ಸರಿ ಇಲ್ಲ, ಒಳಗೆ ಸ್ಮೃತಿ, ದೇಹ ಭಾನ, ಸಂಪತ್ತಂದ್ರೇನು? ಗುಣಗಳ ಸಂಪತ್ತಿಲ್ಲ. ಸಮಯ, ಎಷ್ಟು ಸಮಯ ಎಲ್ಲಿ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವೇನಾಗಿಲ್ಲ, ಇನ್ನು ಎಲ್ಲರಿಗೂ ಪ್ರಿಯ ಆಗಿಲ್ಲ. ಆದರೆ ಬಾಬಾ ಎಲ್ಲರಿಗೂ ಪ್ರಿಯ ಆಗಬೇಕು ಅಂದರೆ ಏನು ಮಾಡಬೇಕಂತ ಹೇಳಿದರು? ನಮ್ಮ ದೃಷ್ಟಿ ಹೆಂಗಿರಬೇಕು? ರುಹಾನಿಯತ್. ವೃತ್ತಿನೂ ಆತ್ಮಿಕ. ಸ್ಮೃತಿ ಏನಿರಬೇಕು? ನಾನಾತ್ಮ, ನನ್ನ ತಂದೆ ಪರಮಾತ್ಮ. ಸಂಪತ್ತು ಅಂದ್ರೇನು? ನಮ್ಮ ಗುಣಗಳ ಸಂಪತ್ತು. ಗುಣಗಳ ಸಂಪತ್ತು ಅಂದ್ರೇನು? ಸಂಪತ್ತಿದ್ದವ್ರು ಏನು ಮಾಡ್ತಾರೆ? ಎಲ್ಲರಿಗೂ ದಾನ ಮಾಡ್ತಾರೆ. ನಾವೇನು ದಾನ ಮಾಡೋದೈತಿ? ಜ್ಞಾನ, ಶಾಂತಿ, ಮತ್ತು ಎಲ್ಲರಿಗೂ ಏನು ಬೇಕಾಗಿದೆ? ಖುಷಿ ಬೇಕಾಗಿದೆ, ಸುಖ ಬೇಕಾಗಿದೆ. ಜ್ಞಾನ ಯಾರು ಕೇಳಲ್ಲ. ಈಗ ಮುಗೀತು. ಜ್ಞಾನ ಕೇಳೋ ಕೆಪಾಸಿಟಿನೂ ಯಾರಿಗೂ ಇಲ್ಲ. ಈ ಸ್ಕೂಲಾಗ ನಿನ್ನೆನೇ ಒಂದು ಇನ್ಸಿಡೆಂಟ್ ಆಯಿತು. ಯಾವುದೋ ಒಂದ್ರ ಬಗ್ಗೆ ಏನೋ ಒಂದು ಕಥೆ ಹೇಳ್ತಿದ್ದೆ, ನೈತಿಕತೆ ಬಗ್ಗೆ ಹೇಳಬೇಕಂತಿರ್ತದಲ್ಲ ನಮಗೆ. ಪಾಠ ಮಾಡ್ತಾ ಮಾಡ್ತಾ ಆ ಗಣಿತ ಹೇಳೋದಲ್ಲೇ ಬಿಟ್ಟೆ ನಾನು. ಬಿಟ್ಟು ಏನೋ ಹುಡುಗರು ಏನೋ ಮಾಡ್ಲಿಕ್ಕೆ ಹೇಳ್ಕೊತೋದ್ರೆ ಒಂದು ಹುಡುಗ ಅಂತಾನೆ, ಟೀಚರ್ಗೆ ಟೈಮ್ ವೇಸ್ಟ್ ಆಗ್ತದ್ರಿ, ಲೆಕ್ಕ ಹೇಳ್ರಿ ಅಂತ. ಅದನ್ನು ಕೇಳೋ ತಾಕತ್ತು ಆತ್ಮಗಳಲ್ಲಿ ಇಲ್ಲ ಇವತ್ತು. ಹಿಂಗದ. ಅದಕ್ಕೆ ಈಗೇನು ಕೊಡ್ಬೇಕು ನಾವು ಅವ್ರಿಗೆ? ಜ್ಞಾನ ಕೊಡೋ ಪಾಠ ಮುಗೀತು ಅನ್ನಿಸ್ತದೆ ನನಗೆ. ನೋಡಿದ ತಕ್ಷಣ ಅವ್ರಿಗೆ ಪ್ರೀತಿ ಬೇಕಾಗಿದೆ. ಅವ್ರು ಪ್ಯಾಸಿ ಅದಾರ. ಅವರು ಹೊರಗಡೆ ನೋಡಿರಲಿ, ಆ ಹುಡುಗ ಅಲ್ಲಿ ಹೋದ, ಈ ಹುಡುಗ ಇಲ್ಲ ಅಂದ್ರೆ ಎದಕ್ಕೆ ಹೋಗ್ತಾರೆ ಅವರಲ್ಲಿ? ಪ್ರೀತಿ ಹುಡ್ಕೊಂಡೇ ಹೋಗ್ತಾರಲ್ಲ. ಪ್ರೀತಿ ಒಂದು ಆಕರ್ಷಣೆ, ಇನ್ನೊಂದು ಪ್ರೀತಿ. ಅದೇ ಪ್ರೀತಿಯಲ್ಲಿ ನಾವು ತಂದೆ ತಾಯಿಗಳಿಗೆ ಮಕ್ಕಳಿಗೆ ಪ್ರೀತಿ ಕೊಡೋಕ್ಕೂ ಟೈಮ್ ಇಲ್ಲ ಈಗ. ಅದಕ್ಕೆ ಅವು ಎಲ್ಲೆಲ್ಲ ಹುಡ್ಕೊಂಡು ಹೋಗ್ಲಿಕ್ಕತ್ತಾವ. ಬಾಬಾ ಹೇಳ್ತಾರೆ, ಸಂಪತ್ತು ಕೊಡಬೇಕಲ್ಲ ನಾವು, ಅವ್ರಿಗೆ ಗುಣಗಳನ್ನು ಕೊಡಬೇಕು. ನಮ್ಮ ನೋಡಿದ್ರೆ ಅವ್ರಿಗೆ ಏನಾಗಬೇಕು? ಅವ್ರಿಗೇನು ಬೇಕದು ಸಿಗಬೇಕು. ನಮ್ಮ ನೋಡಿದ ತಕ್ಷಣ ಅವು ಏನು ಬೇಕಂತ ಅನ್ಕೋತ ಅಡ್ಡಾಡ್ತಿರ್ತಾವಲ್ಲ, ಅದಕ್ಕೆ ನಾವು ಕೊಟ್ಬಿಟ್ವಿ ಅಂತಂದರೆ ಅಷ್ಟೊತ್ತು ನಾವೇನಾಗ್ಬಿಡ್ತೀವಿ? ಅವರಿಗೆ ಪ್ರಿಯ ಆಗಿಬಿಡ್ತೀವಿ. ಮತ್ತೇನು ಹೇಳ್ತಾರೆ ಬಾಬಾ? ಸಮಯಕ್ಕೋ ಪರಿವರ್ತನ್ ಮೇಲೆ ಲಾವೋ, ತಬ್ ದುನಿಯಾಕ್ಕೋ ಪ್ರಿಯ ಲಗೆಂಗೆ. ಆವಾಗ ನೀವು ಎಲ್ಲರಿಗೂ ಪ್ರಿಯ ಆಗ್ತೀರಾ. क्योंकि जब संपूर्ण हो गए तो उसके बाद फिर क्या करना है? ಸಂಪೂರ್ಣ ಆಗಿದ್ದೀರಿ ಅಂತಂದರೆ ಅದಾದಮೇಲೆ ಏನು ಮಾಡಬೇಕು? ಬೋಲ್ನಾ ಚಲ್ನಾ ಕೈಸೆ ಹೋ ವಹ ಬತಾ ರಹೆ ಹೇ ಬಾಬಾ. ಬೋಲ್ನಾ ಚಲ್ನಾ, ಏನು ಮಾತಾಡಬೇಕು, ಹೆಂಗೆ ನಡಿಬೇಕು ಅನ್ನೋದು ಬಾಬಾ ಹೇಳ್ತಾರೆ. ಜೈಸೆ ಆಪ್ಕಿ ಯಾದಗಾರ್ ಶಾಖೋं में बताते हैं, संपूर्ण समर्पण किसने और किसको कराया और कितने में कराया. यादगार की याद आती है. ಬಾಬಾ ಏನು ಹೇಳ್ತಾರೆ? ಶಾಖೋಮೆ ಅಂದರೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ನೀವು ಮಾಡಿದ ಯಾದಗಾರ್.
ಸಂಪೂರ್ಣ ಸಮರ್ಪಣ ಕಿಸ್ನೆ ಅವ್ರು ಕಿಸ್ಕೋ ಕರಾಯ. ಸಂಪೂರ್ಣ ಯಾರು ಮಾಡಿದ್ರು, ಯಾರಿಗೆ ಮಾಡಿದ್ರು, ಕಿತನೆ ಮೇ ಕರಾಯ, ಎಷ್ಟು ಸಮಯದಲ್ಲಿ ಮಾಡಿದರು. ಯಾದ್ಗಾರ್ ಕಿ ಯಾದ್ ಆತಿ ಹೇ, ನೆನಪಿದೆಯಾ? ಯಾರು ಯಾದ್ಗಾರ್? ರಾಜ ಜನಕ್ ಕಾ ಮಿಸಾಲ್. ರಾಜ ಜನಕ್ಕಂದು ಒಂದು ಉದಾಹರಣೆ ಕೊಡ್ತಾರೆ ಬಾಬಾ. ಉನ್ಕೋ ತೋ ಬಚ್ಚೋ ನೆ ಕರಾಯ लेकिन बाप ने कराया, ऐसा भी यादगार है. बतलाते हैं ना कि वामन अर्थात छोटा, सभी से छोटा रूप किसका है? ವಾಮನ ಅವತಾರ ಅಂತ ಬರ್ತದೆ 10 ಅವತಾರಗಳಲ್ಲಿ. ವಾಮನ ಅವತಾರ ಅಂತಂದ್ರೆ ಭಾಳ ಗಿಡ್ಡಕ್ಕಿರ್ತಾನ, ಭಾಳ ಚಿಕ್ಕವಿರ್ತಾನವ. ಅದಕ್ಕೆ ಬಾಬಾ ಹೇಳ್ತಾರೆ, ಲೇಕಿನ್ ಬಾಪ್ ನೇ कराया ऐसा भी यादगार है. बतलाते हैं ना कि वामन अर्थात छोटा, सभी से छोटा. आ वामन किंत छोटा रूप किसका है? आत्मा का. आत्मನ ರೂಪ ಎಷ್ಟಿದೆ? ಆತ್ಮ और ಪರಮಾತ್ಮ का. ನಂದು ನನ್ನ ತಂದಿದ್ದು ರೂಪ ಎಷ್ಟಿದೆ? ಕಣ್ಣಿಗೆ ಕಾಣಲಾರದಷ್ಟು ಸೂಕ್ಷ್ಮ ಬಿಂದು ಅಂತ ಹೇಳ್ತೀವಲ್ಲ. ಬಾಬಾ ಹೇಳ್ತಾರೆ, आत्मा और परमात्मा का तो बाप ने आकर माया बली जो बलवान है उससे 3 पैर में सभी कुछ लिया अर्थात संपूर्ण समर्पण बनाया. ಅದು ವಾಮನ ಕಥೆಯಲ್ಲಿ ಬರ್ತದೆ. 3 ಕಡೆ ಕಾಲಿಡು, 3 ಜಾಗ ಅನ್ನೋ ಹಿಂಗೇನೋ ಬರ್ತದೆ ಕಥೆ. ಅದು 2 ಕಡೆ ಎಲ್ಲೆಲ್ಲ ಇಡ್ತಾನೆ, 3ನೇ ಕಾಲು ಎಲ್ಲಿ ಇಡಲಿ ಅಂತಂದರೆ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಅವಾಗ ಅವ ಏನಾಗ್ತಾನೆ? ಭಸ್ಮ ಆಗ್ತಾನೆ. ಅದಕ್ಕೆ ಹೇಳ್ತಾರೆ ಬಾಬಾ, ಆ ಕಥೆ ಕೇಳಿರಲ್ಲ ನೀವು. आप लोगों को भी, ನೀವು ಕೂಡ संपूर्ण समर्पण करना है अर्थात जो भी माया का बल है वह सभी कुछ त्यागना है. ಬಾಬಾ ಹೇಳ್ತಾರೆ, ನೀವು ಕೂಡ ಸಂಪೂರ್ಣ ಸಮರ್ಪಣ ಮಾಡಬೇಕು. ಇದರ ಅರ್ಥ ಮಾಯೆಯ ಶಕ್ತಿ ಏನದಲ್ಲ ಅದನ್ನು ಸಂಪೂರ್ಣ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. माया का बलि नहीं बनना है, मायेगे ನೀವು ಬಲಿ ಆಗಬೇಡಿ. लेकिन ईश्वरीय शक्ति में बलवान बनना है. तो जैसे वह 3 पैर दिखाते हैं, यह कौन सी 3 बातें सुनाई जाती हैं? ನಾ 3 ಹೆಜ್ಜೆಗಳು ಅಂತ ಹೇಳ್ತಾರಲ್ಲ, ಅವು ಏನು? जिससे संपूर्ण समर्पण आ जाता है, ಅದರಿಂದ ಸಂಪೂರ್ಣ ಸಮರ್ಪಣ ಆಗ್ತೀರಾ. 3 ಮಾತುಗಳು ಯಾವುವು? 3ರಿಂದ ಸಮರ್ಪಣ ಆಗು ಅಂತ ಹೇಳ್ತಾರಲ್ಲ ಬಾಬಾ. ಮೇಲಿನ ಮೇಲೆ ಮನಸ, ವಾಚ ಅವ್ರ ಕರ್ಮಣ. 3ರಿಂದ ನೀವೇನು ಮಾಡಬೇಕು? ಬಾಬಾಗೆ ಸಮರ್ಪಣ ಆಗಬೇಕು. ಇದಕ್ಕೆ ಬಾಬಾ ಶಿಕ್ಷಾ ಕೌನ್ಸಿ ಹೇ. 3 ಸಮರ್ಪಣ ಆಗಲಿಕ್ಕೆ ಮತ್ತೇನು ಶಿಕ್ಷಾ ಕೊಡ್ತಾರೆ ಬಾಬಾ? ಅಗರ್ ವಹ 3 ಬಾತೆ ಯಾದ್ ರಖೇಂಗೆ ತೋ ಸಂಪೂರ್ಣ ಹೋ ಹಿ ಜಾಯೆಂಗೆ. 3 ಮಾತುಗಳು ನೆನಪಿದ್ರೆ ನೀವು ಸಂಪೂರ್ಣ ಸಮರ್ಪಣ ಆಗೇ ಆಗ್ತೀರಾ. ವಹ 3 ಬಾತೆ ಕೌನ್ಸಿ ಮತ್ತೆ ಹೇಳ್ತಾರೆ ಬಾಬಾ. ಏಕ್ ತೋ ದೇಹ ಸಹಿತ ಸಭಿ ಸಂಬಂಧೋ ಕಾ ತ್ಯಾಗ. ಇದನ್ನು ತ್ಯಾಗ ಮಾಡಬೇಕು. ಸಂಬಂಧಿಗಳನ್ನು ತ್ಯಾಗ ಮಾಡೋದಂದ್ರೆ ನಾವು ಬೇರೆ ತಿಳ್ಕೊಂಡೀವಿ. ನಾನು ಹೇಳಿದ್ರೆ ಬಾಬಾ, ತ್ಯಾಗ ಮಾಡೋದಂದ್ರೆ ಅವರಿಂದ ದೂರ ಹೋಗೋದಲ್ಲ, ಬುದ್ಧಿಯಿಂದ ಭಾಳ ಹಚ್ಕೊಳ್ಳೋಂಗಿಲ್ಲ. ನಾವೆಲ್ಲ ಏನು ಮಾಡ್ತೀವಿ? ಸುಬ್ಬು ಕೂಡೋದಿಲ್ಲ ನಾವು. ದೇಹ ನೆನಪಾಗ್ತದ. ಆ ಕಾಕ, ಮಾಮ, ಚಾಚ, ಕಾಕನ ಮಗಳು ಹಿಂಗೆ ಮಾಡಿಲ್ಲಂತ, ಕಾಕನ ಮಗ ಹಂಗೆ ಮಾಡಿದಂತ, ಅವ್ರ ಹೆಂಡತಿ ಅಂತ, ಅವ್ರ ಮಕ್ಕಳು ಇಷ್ಟ ಅಂತ, ಇದನ್ನೆಲ್ಲ ಇದನ್ನು ಬಿಡು ಅಂತಾರೆ ಬಾಬಾ. ಅವ್ರ ಮನೆಗೆ ಹೋಗ್ರಿ, ಬರ್ರಿ, ಮಾಡಿರಿ, ಎಲ್ಲ ಮಾಡಿರಿ, ಅದ್ರ ಬುದ್ಧಿಯೊಳಗೆ ಹಾಕೋಬೇಡಿ ಅಂತಾರೆ ಬಾಬಾ. ಸಂಬಂಧೋಂಕ ತ್ಯಾಗ ಮಾಮೇಕಂ ಯಾದ್ ಕರೋ. ಬುದ್ಧಿನಲ್ಲಿ ಯಾವಾಗಲೂ ಯಾರು ಬೇಕು? ಯಹತೋ ಹೋ ಗಯಾ ಮನಸ. ಇದೇನಾಯಿತು? ಮನಸ ಆಯಿತು. ವಾಚಾ ಕೆ ಲಿಯೆ ಕ್ಯಾ ಶಿಕ್ಷಾ ಮಿಲ್ತಿ ಹೇ? ಮನಸ್ಸು ಹೆಂಗೆ ಇಟ್ಕೋಬೇಕು ಅಂತ ಒಂದು ಹೇಳಿದ್ರು ಬಾಬಾ. ಮನಸ್ಸು ಏನಿರ್ಬೇಕಂತೆ? ಮಾಮೇಕಂ ಯಾದ್ ಕರೋ ಮನ್ಮನಾಭವ ಅಂತ, ಹೌದಾ? ಇನ್ನು ಮಾತಿಗೆ ಏನು ಶಿಕ್ಷೆ ಕೊಡ್ತಾರೆ ಬಾಬಾ? ಮಾತುಗಳು ಹೆಂಗಿರಬೇಕು?
हर समय जैसे मोती चुगते हैं इस ರೀತಿ ಮುಖ से रत्न ही निकले. ಹಂಸ ಏನು ಮಾಡ್ತದೆ ಯಾವಾಗಲೂ ರತ್ನಗಳನ್ನು ಆರಿಸ್ಕೊಳ್ತದಲ್ಲ, ಹಂಗೆ ನೀವು ಏನು ಮಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು ಮುಖದಿಂದ. ಒಂದು ಮಾತು ಅನ್ನಂಗಿಲ್ಲ. ಅವ್ರೊಂದು ಮಾತಾಡಿದ್ರೆ ಮುತ್ತು ಮಾತಾಡ್ದಂಗೆ ಮಾತಾಡ್ತಾರೆ. ಅವ್ರು ಭಾಳ ಮಾತಾಡಲ್ರಿ, ಮಾತಾಡಿದ್ರೆ ಒಂದು ದೊಡ್ಡದು ಒಗೆದು ಬಿಡ್ತಾರೆ ಅಂತಾರೆ ಹೊರಗಡೆ ಭಾಷೆದಾಗ. ಹಂಗೆ ಇರಬೇಕು ಮಾತು ಅಂತ ಹೇಳ್ತಾರೆ ಬಾಬಾ. ಭಾಳ ಮಾತಾಡಬಾರ್ದು. ಭಾಳ ಮಾತಾಡಿದ್ರೆ ಏನಾಗ್ತದೆ, ಎನರ್ಜಿ ಲಾಸ್ ಆಗ್ತದೆ. ಏಕ್ ದೋ ಕೋ ಪತ್ಥರ್ ನಹಿ, ಮಾತುಗಳು ಕಲ್ಲಿದ್ದಂಗೆ ಇರಬಾರ್ದು ಅಂತಾರೆ ಬಾಬಾ. ಜ್ಞಾನ ರತ್ನೋಂಕ ದಾನ್ ದೇನಾ ಹೇ. ನಮ್ಮ ಕೆಲಸ ಏನದ, ಅವ್ರು ಏನೇ ಮಾಡಲಿ, ನಮಗೇನ ಅನ್ನಲಿ ಏನೇ ಮಾಡಲಿ, ನಮ್ಮ ಮುಖದಿಂದ ನಮ್ಮ ಬಾಯಿಂದ ಏನು ಬರಬೇಕು, ಅವರು ಮಾತಾಡುವ ಮಾತಿಗೆ ಅನುಸಾರವಾಗಿ ನಾವು ಒಂದು ಮಾತಾಡಿದ್ರೆ ಅದು ಏನಿರಬೇಕು, ಜ್ಞಾನನೇ ಇರಬೇಕಂತ. ಹಂಗೆ ಮಾತಾಡಬೇಕು ಅಂತ. ಏಕ್ ದೋ ಕೋ ಪತ್ಥರ್ ನಹಿ ಲೇಕಿನ್ ಜ್ಞಾನ ರತ್ನೋಂಕ ದಾನ್ ದೇನಾ ಹೇ. ಇದು ಮಾತಿಂದ ಹೇಳಿದ್ರು. ಮನಸ್ಸು ಹಂಗಿರಬೇಕು, ಮಾಮೇಕಂ ಯಾದ್ ಕರು. ಬುದ್ಧಿನಲ್ಲಿ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಾತು ಹೆಂಗಿರಬೇಕು, ಮುತ್ತಿರಬೇಕು ಅಂತ ಹೇಳಿದ್ರು ಬಾಬಾ. ನೆಕ್ಸ್ಟು कर्म ಹೆಂಗಿರಬೇಕು. कर्मणा के लिए यही याद रखो कि जो कर्म मैं करूँगा मुझे देख सभी करेंगे. ಕರ್ಮ ಹೆಂಗಿರಬೇಕು ಅಂತಂದರೆ, ಕರ್ಮ ಮಾಡುವಾಗ ನನ್ನ ಕರ್ಮ ಎಂಥದ್ದಿರಬೇಕು ಅಂದರೆ, ನನ್ನ ನೋಡಿ ಇನ್ನೊಬ್ರು ಮಾಡ್ತಾರೆ ಅನ್ನೋದು ಸ್ಮೃತಿ ಇರಬೇಕು. ದೂಸರಿ ಬಾತ್ ಕಿ ಜೋ ಕರೆಂಗೆ ಸೋ ಪಾಯೆಂಗೆ. ಕರ್ಮದಲ್ಲಿ ಎರಡು ಬರ್ತಾವೆ. ಒಂದು, ನನ್ನ ನೋಡಿ ಮಾಡೋರು ಇದಾರ, ಅದಕ್ಕೆ ನಾನು ಸರಿಯಾಗಿ ಮಾಡಬೇಕು. ಒಂದು. ಎರಡನೇದು, ಏನು ಮಾಡ್ತಿರೋ ಜೋ ಕರೆಂಗೆ ಸೋ ಪಾಯೆಂಗೆ. ಏನನ್ನ ಮಾಡ್ತಿರೋ